ನಮಸ್ತೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾನು ನನ್ನ ಮಗಳು ಮತ್ತು ನನ್ನ ಮಗಳು ಫ್ರೆಂಡು ನವ್ಯ ಅವರು ಎಲ್ಲರೂ ಕೂಡ ಬೆಂಗಳೂರು ಇಂದಿರಾನಗರದಲ್ಲಿರುವಂಥ ಮಶಾಣ ಭದ್ರಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಎಲ್ಲರೂ ಹೊರಟ್ವಿ. ಬಂದ್ವಿ ದೇವಸ್ಥಾನಕ್ಕೆ. ತುಂಬಾ ರಶ್ ಇತ್ತು. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಲಂತೂ ತುಂಬಾ ರಶ್ಶು. ಯಾಕೆಂದರೆ ಭದ್ರಕಾಳಿ ಅಮ್ಮ ಅಂದರೆ ಸುಮ್ಮನೆ ಅಲ್ಲ, ತುಂಬಾ ಪವರ್ಫುಲ್ ಅಮ್ಮ. ನಾನು ತುಂಬ ವರ್ಷದಿಂದ ಹೋಗ್ತಿದ್ದೀನಿ. ಭದ್ರಕಾಳಿ ಅಮ್ಮನವರ ಶಕ್ತಿ ಏನಪ್ಪ, ಇಲ್ಲಿನ ಪವಾಡ ಏನಪ್ಪ ಅಂದರೆ, ನಮಗೇನಾದರೂ ದೃಷ್ಟಿಯಾಗಿದ್ದರೆ ದೃಷ್ಟಿ ತೆಗಿತಾರೆ. ಜೊತೆಗೆ ನಮ್ಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದರೆ ಇಲ್ಲಿ ಬಂದು ಅಮ್ಮನ ಮುಂದೆ ನಿಂತ್ಕೊಂಡು ನಾವು ದೃಷ್ಟಿನ ತೆಗೆಸ್ಕೊಂಡು ಹೋದರೆ ಖಂಡಿತ ನಮ್ಗೆ ಯಾರೇ ಏನೇ ಮಾಟ ಮಂತ್ರ ಮಾಡಿದರೂ ಅಮ್ಮ ಅಲ್ಲೇ ಸುಟ್ಟು ಭಸ್ಮ ಮಾಡ್ತಾರೆ. ಒಂದು ದಿನ ಹೀಗೆ ನನಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ. ತುಂಬಾ ಏನೋ ಸಮಸ್ಯೆಗಳು ನನಗೆ ಕಾಡ್ತಾಯಿತ್ತು. ಏನಪ್ಪ ಹಿಂಗೆ ಆಗ್ತಿದೆ ಅಂಥೇಳಿ ಯಾಕೋ ಅಮ್ಮನ ನೆನೆಸ್ಕೊಂಡು ಭದ್ರಕಾಳಿ ಅಮ್ಮನ ನೋಡೋಣ ಅಂತ ಇಲ್ಲಿ ಬಂದೆ. ಇಲ್ಲಿ ಬಂದು ಒಂದು ತಡೆ ಓಡಿಸ್ಕೊಂಡು ಒಂದು ಯಂತ್ರ ಹಾಕಿಸ್ಕೊಂಡು ಅಮ್ಮನ ಕೈ ಮುಗ್ದೋದೆ. ಬರುವಾಗ ತುಂಬ ಸುಸ್ತು, ಸಂಕಟ ಹೇಗೇಗೋ ಇತ್ತು. ಇಲ್ಲಿಂದ ಆಚೆ ಹೋಗಬೇಕಾದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಾದೆ. ಆದರೆ ಭದ್ರಕಾಳಿ ಅಮ್ಮ ದೇವಸ್ಥಾನದಲ್ಲಿ ಏನೋ ಒಂದು ಪವರ್ ಇದೆ. ಅಮ್ಮನ ಪವಾಡ ಕೂಡ ಈಗೂ ನಡೆಯುತ್ತೆ. ಯಾರೆಲ್ಲ ಹೋಗಿಲ್ಲ ಒಂದು ಸಲ ಹೋಗಿ ಬನ್ನಿ, ನಿಮಗೆ ಅಮ್ಮನ ಮಹಿಮೆ ಏನು ಅಂತ ಗೊತ್ತಾಗುತ್ತೆ. ಇನ್ನೇನೋ ಹೊರಡೋ ಅಷ್ಟರಲ್ಲಿ ಅಮ್ಮನೇ ನನ್ನನ್ನು ಒಬ್ಬರು ರೂಪದಲ್ಲಿ ಅವ್ರನ್ನ ಕಳಿಸಿ, ಅವರು ನನ್ನನ್ನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ, ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತೀರಾ, ಬನ್ನಿ ಒಳಗಡೆ ದರ್ಶನ ಮಾಡಿ ಅಂಥೇಳಿ ಅಮ್ಮನ ಮುಟ್ಟೋಕ್ಕೆ ಅವಕಾಶ ಮಾಡಿಕೊಟ್ರು. ಅಮ್ಮನ ಆಶೀರ್ವಾದ ತುಂಬ ಚೆನ್ನಾಗಿ ಸಿಕ್ತು. ಇವರು ನನಗೆ ಹಾರ ಕೊಟ್ಟು, ಹಣ್ಣು ಕೊಟ್ಟು, ಅಕ್ಕ ನೀವು ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತೀರಾ, ಒಳ್ಳೆಯದಾಗಲಿ ಅಂಥೇಳಿ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ರು. ಭದ್ರಕಾಳಿ ಅಮ್ಮನ ಮುಂದೆ ನಿಂತ್ಕೊಂಡು ನಮ್ಮ ಕಷ್ಟ ಏನೇ ಇರಲಿ ಹೇಳ್ಕೊಂಡ್ರೆ ಖಂಡಿತ ಆದಷ್ಟು ಬೇಗ ಅಮ್ಮ ನಮ್ಮ ಕೆಲಸನ ಮಾಡಿಕೊಡ್ತಾರೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನಿಮಗೇನಾದರೂ ಕಷ್ಟಗಳಿತ್ತು ಅಂದರೆ ಅಮ್ಮನ ಮುಂದೆ ನಿಂತ್ಕೊಂಡು ನಿಮ್ಮ ಕಷ್ಟ ಏನೇ ಇದ್ದರೆ ಹೇಳ್ಕೊಂಡು ಹರಕೆ ಮಾಡ್ಕೊಳ್ಳಿ. ಈ ಅಕ್ಕ ತುಂಬ ವರ್ಷದಿಂದ ನಾನು ನೋಡ್ತಿದ್ದೀನಿ. ನನ್ನನ್ನು ನೋಡಿ ಮಾತಾಡ್ಸಿದ್ರು, ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ, ನಾನು ಕೂಡ ನೋಡ್ತೀನಿ, ನಮ್ಮ ಮಕ್ಕಳೆಲ್ಲ ನೋಡ್ತಾರೆ ಅಂದರು. ನನಗಂತೂ ಖುಷಿ ಆಯಿತು. ನಾವು ಮಾಡೋ ವಿಡಿಯೋ ನಮಗೆ ಗೊತ್ತಿರಲ್ಲ, ಆದರೆ ಬೇರೆಯವ್ರು ಹೇಳ್ದಾಗ್ಲೇ ನಮಗೆ ನಾವು ಮಾಡ್ತಾ ಇರೋ ವಿಡಿಯೋ ಚೆನ್ನಾಗಿದೆ ಅಂತ ನಮಗೆ ಗೊತ್ತಾಗೋದು. ಸುತ್ತ ಮಶಾಣ ಇದೆ. ಮಶಾಣದ ಮಧ್ಯ ಭದ್ರಕಾಳಿ ಅಮ್ಮ ಇದ್ದಾರೆ. ಯಾರೆಲ್ಲ ಅಮ್ಮನ್ನ ನೋಡಬೇಕು ಒಂದು ಸಲ ಹೋಗಿ ಬನ್ನಿ. ತುಂಬ ದೂರ ಏನೂ ಇಲ್ಲ. ಬೆಂಗಳೂರು ಇಂದಿರಾನಗರ ಮಶಾಣ ಕಾಳಿ ಭದ್ರಕಾಳಿ ಅಂತ ಲೊಕೇಶನ್ ಹಾಕಿದ್ರೆ ಸೀದಾ ಅಮ್ಮ ಇರೋ ಕಡೆ ನೀವು ಹೋಗಿ ಬರ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ.